ಒಂದು ಕ್ಷಣ ಕಲ್ಪನೆ ಮಾಡ್ಕೊಳ್ಳಿ, ನೀವೊಂದು ಹಣತೆಯನ್ನು ಹಚ್ಚುತ್ತೀರಿ. ಅದರ ಬೆಳಕು ಕೋಣೆಯಲ್ಲೆಲ್ಲ ಹರಡುತ್ತೆ. ಆದರೆ ಅದನ್ನ ತಕ್ಷಣ ಒಂದು ದೊಡ್ಡ ಬಟ್ಟಲಿನ ಕೆಳಗೆ ಮುಚ್ಚಿಟ್ರೆ ಅಥವಾ ಮಂಚದ ಕೆಳಗೆ ತಳ್ಳಿಬಿಟ್ರೆ? ಯಾರು ಹೀಗೆ ಮಾಡ್ತಾರೆ? ಇದು ಕೇಳಲಿಕ್ಕೆ ಹುಚ್ಚುತನದ ಹಾಗೆ ಕಾಣಿಸ್ಬೋದು ಅಲ್ವಾ? ಆದರೆ ಈ ಒಂದು ಸರಳವಾದ ಚಿತ್ರಣ ಮಾರ್ಕನು ಬರೆದ ಶುಭ ಸಂದೇಶದಿಂದ ಬಂದಿದೆ ಮತ್ತು ಇದು ನಮ್ಮೆಲ್ಲರ ಬಗ್ಗೆ ಒಂದು ಆಳವಾದ ಪ್ರಶ್ನೆಯನ್ನು ಕೇಳುತ್ತೆ. ಇವತ್ತಿನ ನಮ್ಮ ಚರ್ಚೆಯ ವಿಷಯ ಮಾರ್ಕ 4:21-25. ನಮ್ಮ ಮುಂದಿರುವ ಆಕಾರಗಳು ಬೈಬಲ್ನ ಈ ಭಾಗ, ಜೊತೆಗೆ ಅದರ ಆಳವಾದ ವಿಶ್ಲೇಷಣೆಗಳನ್ನು ಒಳಗೊಂಡಿವೆ. ನಾವು ಸಾಮಾನ್ಯವಾಗಿ ನಮ್ಮ ನಂಬಿಕೆ ಅನ್ನೋದು ಬಹಳ ವೈಯಕ್ತಿಕವಾದ ವಿಷಯ ಅಂದ್ಕೊಳ್ತೀವಿ. ಆದರೆ ಈ ಆಕಾರಗಳು ಆ ನಂಬಿಕೆಯನ್ನೇ ಪ್ರಶ್ನಿಸ್ತವೆ. ಬಹುಶಃ ಮುಚ್ಚಿಟ್ಟ ನಂಬಿಕೆ ಸಾಯ್ತಿರುವ ನಂಬಿಕೆಗೆ ಸಮಾನವೇ ಅನ್ನೋ ಒಂದು ದೊಡ್ಡ ಪ್ರಶ್ನೆಯನ್ನು ನಮ್ಮ ಮುಂದೆ ಇಡ್ತವೆ. ಸರಿ, ಹಾಗಾದರೆ ಶುರು ಮಾಡೋಣವಾ? ಮೊದಲಿಗೆ ಆ ದೀಪದ ಕತೆ ಏನು? ಹೌದು, ಈ ದೀಪದ ರೂಪಕ ಬಹಳ ಶಕ್ತಿಯುತವಾದದ್ದು. ಆಕಾರಗಳ ಪ್ರಕಾರ ಇಲ್ಲಿ ದೀಪ ಅಂದ್ರೆ ಕೇವಲ ಮಣ್ಣಿನ ಹಣತೆಯಲ್ಲ, ಅದು ಯೇಸುವಿನ ಬೋಧನೆಗಳು, ಅಂದ್ರೆ ದೇವರ ಸಾಮ್ರಾಜ್ಯದ ಬಗ್ಗೆ ಅವರು ಹೇಳಿದ ಸತ್ಯಗಳು. ಅದನ್ನ ಬಟ್ಲಿನ ಕೆಳಗೆ ಮುಚ್ಚಿಡುವುದು ಅಂದ್ರೆ ಆ ಸತ್ಯವನ್ನ ಕೇಳಿಯೂ ಅದನ್ನ ನಮ್ಮಲ್ಲೇ ಇಟ್ಕೊಂಡು ಬೇರೆಯವರಿಗೆ ತಲುಪಿಸದೇ ಇರೋದು. ಅದರ ಉದ್ದೇಶವೇ ಬೆಳಕು ಕೊಡೋದು. ಮುಚ್ಚಿಟ್ರೆ ಅದರ ಅಸ್ತಿತ್ವಕ್ಕೆ ಅರ್ಥ ಇಲ್ಲ. ಓಕೆ, ಅದು ಅರ್ಥವಾಯಿತು. ದೀಪ ಅಂದ್ರೆ ಸತ್ಯ. ಆದರೆ ಇಲ್ಲೊಂದು ಗೊಂದಲ ಇದೆ. ಯೇಸು ಸಾಮತಿಗಳಲ್ಲಿ ಅಂದ್ರೆ ಒಗಟುಗಳ ಹಾಗೆ ಮಾತಾಡಿದ್ದು ಯಾಕೆ? ಒಂದು ಕಡೆ ಸತ್ಯವನ್ನು ಮುಚ್ಚಿಡಬಾರ್ದು ಅಂತಾರೆ, ಇನ್ನೊಂದು ಕಡೆ ಎಲ್ಲರಿಗೂ ನೇರವಾಗಿ ಅರ್ಥವಾಗದ ಹಾಗೆ ಮಾತಾಡ್ತಾರೆ. ಇದು ದೀಪವನ್ನು ಹಚ್ಚಿ ಅದರ ಮೇಲೆ ಒಂದು ತೆಳುವಾದ ಮುಸುಕಾಕಿದ ಹಾಗೆ ಅಲ್ವಾ? ತುಂಬಾನೇ ಒಳ್ಳೆ ಪ್ರಶ್ನೆ. ಆಕರಗಳು ಇದನ್ನೇ ವಿವರಿಸ್ತವೆ. ಯೇಸುವಿನ ಬೋಧನೆಗಳು ಆರಂಭದಲ್ಲಿ ರಹಸ್ಯವಾಗಿ ಕಾಣಿಸಬಹುದು. ಯಾಕಂದ್ರೆ ಅದನ್ನ ಅರ್ಥ ಮಾಡಿಕೊಳ್ಳಲು ಒಂದು ರೀತಿಯ ಸಿದ್ಧತೆ ಬೇಕು. ಎಲ್ಲರೂ ಅದನ್ನ ಒಂದೇ ಬಾರಿಗೆ ಸ್ವೀಕರಿಸಲು ಸಿದ್ಧರಿರಲಿಲ್ಲ. ಆದ್ರೆ ಆ ಬೋಧನೆಗಳು ಶಾಶ್ವತವಾಗಿ ರಹಸ್ಯವಾಗಿರಲು ಬಂದಿಲ್ಲ. ಅವು ಕಾಲಕ್ರಮೇಣ ಬಹಿರಂಗಗೊಳ್ಳಲಿಕ್ಕಾಗಿಯೇ ಬಂದಿವೆ. ಶಿಲುಬೆಯ ಮರಣ ಮತ್ತು ಪುನರುತ್ಥಾನದ ನಂತರ ಆ ಸಾಮತಿಗಳ ನಿಜವಾದ ಅರ್ಥ ಇಡೀ ಜಗತ್ತಿಗೆ ಸ್ಪಷ್ಟವಾಗಿ ತಿಳಿಯುತ್ತೆ. ಆರಂಭದಲ್ಲಿ ಮುಸುಕಿದಂತೆ ಕಂಡ್ರೂ ಕೊನೆಗೆ ಪ್ರಕಾಶಮಾನವಾಗಿ ಬೆಳಗುವುದೇ ಅದರ ಉದ್ದೇಶ. ಹಾಗಾದ್ರೆ ಇದು ಒಂದು ರೀತಿಯಲ್ಲಿ ಸಮಯದ ಆಟ. ಸತ್ಯವು ಸರಿಯಾದ ಸಮಯದಲ್ಲಿ ಎಲ್ಲರಿಗೂ ತಿಳಿಯುತ್ತದೆ. ಸರಿ, ಇದೇ ಭಾಗದಲ್ಲಿ ಇನ್ನೊಂದು ವಿಚಿತ್ರವಾದ ರೂಪಕ ಇದೆ, ಅಳತೆ. ನೀವು ಕೊಟ್ಟ ಅಳತೆಯಲ್ಲೇ ದೇವರು ನಿಮಗೂ ಅಳದು ಕೊಡುವರು, ಇನ್ನೂ ಅಧಿಕವಾಗಿ ಕೊಡುವರು ಅಂತ ಹೇಳಲಾಗಿದೆ. ಆಕರಗಳು ಇದನ್ನ ಆಧ್ಯಾತ್ಮಿಕ ಬಂಡವಾಳಶಾಹಿ ನಿಯಮ ಅಂತ ಕರೀತವೆ. ಬಂಡವಾಳಶಾಹಿ ಅನ್ನೋ ಪದ ಕೇಳಿದ ತಕ್ಷಣ ನನಗೆ ವ್ಯವಹಾರ, ಲಾಭ, ನಷ್ಟ ಎಲ್ಲ ನೆನಪಾಗತ್ತೆ. ನಂಬಿಕೆಯ ವಿಷಯದಲ್ಲಿ ಈ ಪದ ಯಾಕೆ? ಇದು ಸ್ವಲ್ಪ ಸಿನಿಕತನ ಅಂತ ಅನ್ಸೋದಿಲ್ವಾ? ಖಂಡಿತ, ಆ ಪದ ಕೇಳಿದಾಗ ಹಾಗೆ ಅನ್ಸೋದು ಸಹಜ. ಬಂಡವಾಳಶಾಹಿ ಅಂದ್ರೆ ನಾವು ಏನನ್ನಾದರೂ ಹೂಡಿಕೆ ಮಾಡಿ ಅದಕ್ಕೆ ಪ್ರತಿಫಲವನ್ನ ನಿರೀಕ್ಷಿಸ್ತೀವಿ. ಆದರೆ ಇಲ್ಲಿ ಕುತೂಹಲಕಾರಿ ವಿಷಯ ಏನಪ್ಪಾ ಅಂದ್ರೆ ಆಕರಗಳು ಈ ಪದದ ಅರ್ಥವನ್ನೇ ತಿರುಗಿಸ್ಬಿಡ್ತವೆ. ಇಲ್ಲಿ ಹೂಡಿಕೆ ಹಣವಲ್ಲ, ನಮ್ಮ ಗಮನ ಮತ್ತು ಶ್ರದ್ಧೆ. ನಾವು ದೇವರ ಸತ್ಯಕ್ಕೆ ಎಷ್ಟು ಗಮನ ಕೊಡ್ತೀವೋ, ಅದನ್ನ ಅರ್ಥಮಾಡ್ಕೊಳ್ಳಲು ಎಷ್ಟು ಪ್ರಯತ್ನ ಪಡ್ತೀವೋ, ಅದೇ ನಮ್ಮ ಅಳತೆ. ಓ, ಹಾಗಾದ್ರೆ ನಾವು ಎಷ್ಟು ಗಮನವನ್ನು ಹೂಡಿಕೆ ಮಾಡ್ತೀವೋ ಅಷ್ಟು ತಿಳುವಳಿಕೆ ನಮ್ಗೆ ಪ್ರತಿಫಲವಾಗಿ ಸಿಗುತ್ತೆ. ಇದು ಹಣದ ವ್ಯವಹಾರವಲ್ಲ, ಜ್ಞಾನದ ವ್ಯವಹಾರ. ನಿಖರವಾಡಿ. ನೀವು ಎಷ್ಟು ಆಳವಾಡಿ ಕೇಳಿಸ್ಕೊಳ್ತೀರೋ ಅಷ್ಟು ಆಳವಾದ ಅರ್ಥ ನಿಮಗೆ ಸಿಗುತ್ತೆ. ನೀವು ಅದನ್ನ ಕೇವಲ ತಲೆದೂಗಿಸಿ ಕೇಳಿದ್ರೆ ನಿಮ್ಗೆ ಸಿಗುವುದು ಅಷ್ಟೇ. ಇದರಲ್ಲಿ ದೇವರು ಯಾರಿಗೂ ತಾರತಮ್ಯ ಮಾಡಲ್ಲ. ನಮ್ಮ ಗ್ರಹಿಕೆಯ ಬಾಗಿಲನ್ನು ನಾವೇ ತೆರೆಬೇಕು. ಹಾಗಾಗಿ ಇದೊಂದು ರೀತಿಯಲ್ಲಿ ಬಂಡವಾಳಶಾಹಿಯ ತತ್ವವನ್ನು ತಲೆಕೆಳಗು ಮಾಡಿದ ಹಾಗೆ. ಇಲ್ಲಿ ಲಾಭ ವಸ್ತು ರೂಪದಲ್ಲಿಲ್ಲ, ತಿಳುವಳಿಕೆಯ ರೂಪದಲ್ಲಿದೆ. ಇದು ದೀಪದ ರೂಪಕಕ್ಕೆ ನೇರವಾಗಿ ಸಂಬಂಧಿಸಿದೆ ಅಲ್ವಾ? ದೀಪದ ಬೆಳಕನ್ನು ನಾವು ಎಷ್ಟು ಗಂಭೀರವಾಗಿ ತಗೊಳ್ತೀವೋ, ಅಂದ್ರೆ ಆ ಸತ್ಯಕ್ಕೆ ಎಷ್ಟು ಗಮನ ಕೊಡ್ತೀವೋ, ಅಷ್ಟು ಹೆಚ್ಚು ಬೆಳಕು ನಮ್ಮೊಳಗೆ ಪ್ರವೇಶಿಸುತ್ತೆ. ಹೌದು, ಅವೆರಡು ಒಂದೇ ನಾಣ್ಯದ ಎರಡು ಮುಖಗಳು. ದೀಪವು ದೇವರು ನೀಡುವ ಸತ್ಯವಾದರೆ ಅಳತೆಯು ಆ ಸತ್ಯಕ್ಕೆ ನಾವು ತೋರಿಸುವ ಪ್ರತಿಕ್ರಿಯೆ. ಸರಿ, ಈಗ ದೀಪವನ್ನು ಇಡೋ ದೀಪಸ್ತಂಭದ ಬಗ್ಗೆ ಮಾತಾಡೋಣ. ಇವತ್ತಿನ ದಿನಗಳಲ್ಲಿ ದೀಪಸ್ತಂಭ ಅನ್ನೋದು ಒಂದು ಅಲಂಕಾರಿಕ ವಸ್ತು. ಆದರೆ ಆ ಕಾಲದಲ್ಲಿ ಅದರ ಮಹತ್ವ ಎಷ್ಟಿತ್ತು? ಯಾಕಂದ್ರೆ ಆಕರಗಳು ಇದರ ಐತಿಹಾಸಿಕ ಸಂದರ್ಭದ ಬಗ್ಗೆ ಹೆಚ್ಚು ಒತ್ತು ಕೊಡ್ತವೆ. ಹೌದು, ಇದು ಬಹಳ ಮುಖ್ಯವಾದ ಅಂಶ.
ಆ ಕಾಲದ ಮನೆಗಳನ್ನ ಊಹಿಸಿಕೊಳ್ಳಿ. ವಿದ್ಯುತ್ತಿರ್ಲಿಲ್ಲ, ಕಿಟಕಿಗಳು ತುಂಬ ಚಿಕ್ಕದಾಗಿರ್ತಿದ್ವು ಅಥವಾ ಇರ್ತಲೇ ಇರ್ಲಿಲ್ಲ, ಮನೆಯೊಳಗೆ ಕತ್ಲು. ಅಂಥ ಜಾಗದಲ್ಲಿ ಒಂದು ಸಣ್ಣ ಮಣ್ಣಿನ ಹಣತೆಯ ಬೆಳಕು ಕೂಡ ಅಮೂಲ್ಯ. ಆ ಬೆಳಕನ್ನು ಗರಿಷ್ಠವಾಗಿ ಬಳಸಿಕೊಳ್ಳಲು ಅದನ್ನ ನೆಲದ ಮೇಲೆ ಇಡ್ತಿರ್ಲಿಲ್ಲ, ಗೋಡೆಯಲ್ಲಿ ಮಾಡಿದ ಗೂಡಿನಲ್ಲಿ ಅಥವಾ ಎತ್ತರದ ಮರದ ಸ್ಟ್ಯಾಂಡ್ ಮೇಲೆ ಇಡ್ತಿದ್ರು. ಅದನ್ನೇ ದೀಪಸ್ತಂಭ ಎನ್ನುತ್ತಿದ್ರು. ಆಗ ಆ ಪುಟ್ಟ ದೀಪದ ಬೆಳಕು ಇಡೀ ಕೋಣೆಗೆ ಹರಡ್ತಿತ್ತು. ಹಾಗಾದರೆ ದೀಪಸ್ತಂಭ ಕೇವಲ ಒಂದು ಪೀಠೋಪಕರಣವಾಗಿರಲಿಲ್ಲ, ಅದೊಂದು ರೀತಿಯಲ್ಲಿ ಬೆಳಕನ್ನು ಎಲ್ಲರಿಗೂ ತಲುಪಿಸುವ ವೇದಿಕೆಯಾಗಿತ್ತು. ಖಂಡಿತ. ಮತ್ತು ಸಾಂಕೇತಿಕವಾಗಿ ಆ ಕಾಲದ ಜನರಿಗೆ ಬೆಳಕು ಅಂದ್ರೆ ಕೇವಲ ಬೆಳಚುವಲ್ಲ, ಅದು ಸುರಕ್ಷತೆ, ಜ್ಞಾನ ಮತ್ತು ಜೀವದ ಸಂಕೇತವಾಗಿತ್ತು. ಕತ್ತಲು ಅಂದ್ರೆ ಅಪಾಯ, ಅಜ್ಞಾನ ಮತ್ತು ಸಾವು. ಹಾಗಾಗಿ ಯೇಸು ಈ ರೂಪಕವನ್ನು ಬಳಸಿದಾಗ ಆ ಜನರಿಗೆ ಅದರ ಭಾವನಾತ್ಮಕ ತೀವ್ರತೆ ಇವತ್ತಿಗಿಂತ 100 ಪಟ್ಟು ಹೆಚ್ಚಿತ್ತು. ವಾವ್! ಇದೇ ಹಿನ್ನೆಲೆಯಲ್ಲಿ ಆಕರಗಳು ದೀಪಸ್ತಂಭವನ್ನು ಶಿಲುಬೆಗೆ ಹೋಲಿಸ್ತವೆ. ಆ ಸಂಪರ್ಕ ಬಹಳ ಶಕ್ತಿಯುತವಾಗಿದೆ. ಆದರೆ ಇದೊಂದು ಪ್ರಶ್ನೆಯನ್ನು ಹುಟ್ಟುಹಾಕುತ್ತೆ. ಯೇಸುವಿನ ಈ ಸಾಮತಿಯನ್ನು ಕೇಳಿದ ಜನರಿಗೆ ಆ ಕ್ಷಣದಲ್ಲಿ ದೀಪಸ್ತಂಭವು ಶಿಲುಬೆಯ ಸಂಕೇತ ಅಂತ ಅರ್ಥ ಆಗಿತ್ತಾ? ಅಥವಾ ಇದು ನಾವು ಇವತ್ತು ಇತಿಹಾಸವನ್ನು ತಿಳಿದ ನಂತರ ಅದಕ್ಕೆ ಕೊಟ್ಟಿರುವ ದೈವಶಾಸ್ತ್ರೀಯ ವ್ಯಾಖ್ಯಾನವೇ? ಇವು ತುಂಬಾ ಸೂಕ್ಷ್ಮವಾದ ಪ್ರಶ್ನೆ. ಬಹುಶಃ ಆ ಕ್ಷಣದಲ್ಲಿ ಕೇಳಿದ ಜನರಿಗೆ ಇದು ಕೇವಲ ದೈನಂದಿನ ಜೀವನದ ಒಂದು ಚಿತ್ರಣವಾಗಿ ಕಂಡಿರಬಹುದು. ಅವರಿಗೆ ದೀಪಸ್ತಂಭ ಅಂದ್ರೆ ಮನೆಯಲ್ಲಿರುವ ವಸ್ತು ಅಷ್ಟೇ. ಆದ್ರೆ ಯೇಸುವಿನ ಬೋಧನೆಗಳಲ್ಲಿ ಯಾವಾಗ್ಲೂ ಹಲವು ಪದರಗಳಿರುತ್ತವೆ. ಆಕರಗಳು ಸೂಚಿಸುವಂತೆ ಯೇಸುವಿನ ಶಿಲುಬೆಯ ಘಟನೆಯ ನಂತರ ಶಿಷ್ಯರಿಗೆ ಇದರ ಆಳವಾದ ಅರ್ಥ ತಿಳಿಯಿತು. ಶಿಲುಬೆಯೇ ಆ ದೀಪಸ್ತಂಭವಾಯಿತು. ಅಲ್ಲಿ ಯೇಸು ಲೋಕದ ಜ್ಯೋತಿಯಾಗಿ ಇಡೀ ಜಗತ್ತಿಗೆ ಪ್ರದರ್ಶಿಸಲ್ಪಟ್ಟರು. ಹಾಗಾಗಿ ಇದೊಂದು ಭವಿಷ್ಯ ಸೂಚಕ ರೂಪಕ. ಆರಂಭದಲ್ಲಿ ಗೂಢವಾಗಿದ್ದು ನಂತರ ಬಹಿರಂಗಗೊಂಡ ಸತ್ಯ. ಹಾಗಾದ್ರೆ ಬೆಳಕಿಗೆ ಬಾರದ ಮುಚ್ಚುಮರೆ ಇಲ್ಲ, ರಟ್ಟಾಗದ ಗುಟ್ಟಿಲ್ಲ ಎಂಬ ಮಾತಿನ ನಿಜವಾದ ಅರ್ಥ ಇದೇನಾ? ದೈವಿಕ ಸತ್ಯವನ್ನು ಯಾರೂ ಶಾಶ್ವತವಾಗಿ ಮುಚ್ಚಿಡಲು ಸಾಧ್ಯವಿಲ್ಲ, ಅದು ಒಂದು ದಿನ ಬಹಿರಂಗಗೊಳ್ಳಲೇಬೇಕು ಅಂತ. ಖಂಡಿತವಾಗಿ. ಸತ್ಯಕ್ಕೆ ಒಂದು ಸಹಜ ಗುಣವಿದೆ, ಅದು ಹೊರಬರಲು ಪ್ರಯತ್ನಿಸುತ್ತೆ. ನೀವು ಅದನ್ನು ಎಷ್ಟು ಹತ್ತಿಕ್ಕಲು ನೋಡಿದ್ರೂ ಅದು ಎಲ್ಲೋ ಒಂದು ಕಡೆ ಚಿಗುರೊಡೆಯುತ್ತೆ. ಈ ಮಾತು ಕೇವಲ ದೇವರ ಸತ್ಯಕ್ಕೆ ಮಾತ್ರವಲ್ಲ, ನಮ್ಮ ವೈಯಕ್ತಿಕ ಜೀವನಕ್ಕೂ ಅನ್ವಯಿಸುತ್ತೆ. ನಮ್ಮ ರಹಸ್ಯಗಳು, ನಮ್ಮ ನಿಜವಾದ ಸ್ವಭಾವ ಎಲ್ಲವೂ ಒಂದು ದಿನ ಬಯಲಾಗತ್ತೆ. ಹಾಗಾಗಿ ನಾವು ಬೆಳಕಿನಲ್ಲಿ ಪಾರದರ್ಶಕವಾಗಿ ಬದುಕುವುದು ಉತ್ತಮ ಅನ್ನೋ ಸಂದೇಶವೂ ಇದರಲ್ಲಿದೆ. ಓಕೆ, ಹಾಗಾದರೆ ಇಲ್ಲಿಯವರೆಗಿನ ಚರ್ಚೆಯನ್ನು ಒಟ್ಟುಗೂಡಿಸುವುದಾದರೆ, ನಮ್ಮ ಬಳಿ ಒಂದು ದೀಪ ಇದೆ, ಅಂದ್ರೆ ಸತ್ಯ. ಅದನ್ನು ದೀಪಸ್ತಂಭದ ಮೇಲೆ, ಅಂದ್ರೆ ಎಲ್ಲರಿಗೂ ಕಾಣುವಂತೆ ಇಡಬೇಕು. ನಾವು ಅದಕ್ಕೆ ಎಷ್ಟು ಗಮನ ಕೊಡುತ್ತೇವೆಯೋ ಅದೇ ನಮ್ಮ ಅಳತೆಯಾಗುತ್ತದೆ ಮತ್ತು ಅಷ್ಟೇ ತಿಳುವಳಿಕೆ ನಮಗೆ ಸಿಗುತ್ತದೆ. ಇದೆಲ್ಲವೂ ತಾತ್ವಿಕವಾಗಿ ಚೆನ್ನಾಗಿದೆ. ಆದರೆ ನಮ್ಮ ದೈನಂದಿನ ಜೀವನಕ್ಕೆ ಇದರ ಸಂದೇಶವೇನು? ಈ ಆಲೋಚನೆಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಲು ಆಕರಗಳು ಕೆಲವು ಸ್ಪಷ್ಟ ಮಾರ್ಗದರ್ಶನಗಳನ್ನು ನೀಡುತ್ತವೆ ಅಲ್ವಾ? ಮೊದಲನೆಯದು, ಸತ್ಯವನ್ನು ಪ್ರಕಟಿಸಿ. ಹೌದು, ಇದು ಅತ್ಯಂತ ಪ್ರಾಯೋಗಿಕವಾದ ಭಾಗ. ಸತ್ಯವನ್ನು ಪ್ರಕಟಿಸಿ ಅಂದ್ರೆ ದೇವರು ನಮಗೆ ಕೊಟ್ಟಿರುವ ಜ್ಞಾನ, ನಂಬಿಕೆ ಅಥವಾ ಯಾವುದೇ ಒಂದು ಒಳ್ಳೆಯ ಗುಣ. ಅದು ಕೇವಲ ನಮಗಾಗಿಯಲ್ಲ, ಅದು ನಮ್ಮ ವೈಯಕ್ತಿಕ ಆಸ್ತಿಯಲ್ಲ. ನಾವು ಅದನ್ನು ನಮ್ಮ ಸ್ವಾರ್ಥ ಅಥವಾ ಭಯದ ಬಟ್ಟಲಿನ ಕೆಳಗೆ ಮುಚ್ಚಿಡಬಾರದು. ಕೆಲವೊಮ್ಮೆ ಸತ್ಯವನ್ನು ಹೇಳಿದರೆ ಬೇರೆಯವರು ಏನು ತಿಳಿದುಕೊಳ್ಳುತ್ತಾರೋ ಎಂಬ ಭಯ, ಅಥವಾ ನಮ್ಮ ನಂಬಿಕೆಯನ್ನು ಹಂಚಿಕೊಳ್ಳಲು ಸಂಕೋಚ. ಆಕರಗಳು ಹೇಳುವುದೇನೆಂದರೆ, ನಮ್ಮ ಮಾತು ಮತ್ತು ನಡತೆಯ ಮೂಲಕ ಆ ಬೆಳಕನ್ನು ಸಮಾಜದಲ್ಲಿ ಬೆಳಗಿಸಬೇಕು. ನಮ್ಮ ಜೀವನವೇ ಆ ದೀಪವಾಗಬೇಕು. ನಮ್ಮ ಜೀವನವೇ ಒಂದು ದೀಪವಾಗಬೇಕು. ಇದು ಸುಂದರವಾದ ಆಲೋಚನೆ. ಇದು ನನಗೆ ಇತ್ತೀಚೆಗೆ ಕೇಳಿದ ಇಂಪೋಸ್ಟರ್ ಸಿಂಡ್ರೋಮ್ ಬಗ್ಗೆ ನೆನಪಿಸುತ್ತಿದೆ. ಕೆಲವರು ಅತ್ಯಂತ ಪ್ರತಿಭಾವಂತರಾಗಿರ್ತಾರೆ, ಆದರೆ ತಮ್ಮ ಸಾಮರ್ಥ್ಯವನ್ನು ಜಗತ್ತಿಗೆ ತೋರಿಸಲು ಹೆದರುತ್ತಾರೆ. ತಮ್ಮಲ್ಲಿರುವ ಬೆಳಕನ್ನು ಸ್ವಯಂ ಸಂಶಯದ ಬಟ್ಟಲಿನ ಕೆಳಗೆ ಮುಚ್ಚಿಡುತ್ತಾರೆ. ಆ ತತ್ವ ಇಲ್ಲೂ ಅನ್ವಯಿಸುತ್ತೆ ಅನ್ಸುತ್ತೆ. ಹಂಚಿಕೊಳ್ಳದ ಪ್ರತಿಭೆ ನಿಷ್ಪ್ರಯೋಜಕ. ಅತ್ಯುತ್ತಮ ಹೋಲಿಕೆ. ಹಂಚಿಕೊಳ್ಳದ ಜ್ಞಾನವೂ ಅಷ್ಟೇ. ಸರಿ, ಇನ್ನು ಎರಡನೇ ಮಾರ್ಗದರ್ಶನಕ್ಕೆ ಬರೋಣ. ಶ್ರವಣದ ಎಚ್ಚರಿಕೆ. ನೀವು ಕೇಳುವುದನ್ನು ಎಚ್ಚರಿಕೆಯಿಂದ ಗಮನಿಸಿರಿ ಅಂತ ಹೇಳಲಾಗಿದೆ. ಇದು ಕೇಳಲು ಸರಳವಾದ ಸಲಹೆಯಂತೆ ಕಾಣಿಸುತ್ತೆ.
ಆದರೆ ಇದ್ರಲ್ಲೊಂದು ಸೂಕ್ಷ್ಮ ವ್ಯತ್ಯಾಸ ಇದೆ. ಹೌದು, ಕೇವಲ ಕೇಳಿ ಅಂತ ಹೇಳಿಲ್ಲ, ಎಚ್ಚರಿಕೆಯಿಂದ ಗಮನಿಸಿ ಅಂತ ಹೇಳಲಾಗಿದೆ. ಹಾಗಾದ್ರೆ ಕೇವಲ ಕಿವಿಯಿಂದ ಕೇಳುವುದಕ್ಕೂ ಹೃದಯದಿಂದ ಗ್ರಹಿಸುವುದಕ್ಕೂ ವ್ಯತ್ಯಾಸವಿದೆ ಅಲ್ವೇ? ಖಂಡಿತ. ಇವತ್ತಿನ ಜಗತ್ತಿನಲ್ಲಿ ನಾವು ದಿನವಿಡೀ ಸಾವಿರಾರು ವಿಷಯಗಳನ್ನ ಕೇಳುತ್ತಾನೇ ಇರ್ತೀವಿ. ನೋಟಿಫಿಕೇಷನ್ಗಳು, ಸುದ್ದಿಗಳು, ಪಾಡ್ಕ್ಯಾಸ್ಟ್ಗಳು. ಹೆಚ್ಚಿನವು ಒಂದು ಕಿವಿಯಲ್ಲಿ ಬಂದು ಇನ್ನೊಂದು ಕಿವಿಯಲ್ಲಿ ಹೊರಟೋಗ್ತವೆ. ಅದು ನಿಷ್ಕ್ರಿಯ ಶ್ರವಣ. ಆದರೆ ಗಮನಿಸುವುದು ಒಂದು ಸಕ್ರಿಯ ಪ್ರಕ್ರಿಯೆ. ಅದಕ್ಕೆ ನಮ್ಮ ಮನಸ್ಸು, ಸಮಯ ಮತ್ತು ಶಕ್ತಿ ಬೇಕು. ದೇವರ ವಾಕ್ಯದ ವಿಷಯದಲ್ಲೂ ಅಷ್ಟೇ. ನಾವು ಎಷ್ಟು ಆಳವಾಗಿ ಚಿಂತಿಸ್ತೀವೋ, ಅದ್ರ ಬಗ್ಗೆ ಪ್ರಶ್ನೆಗಳನ್ನ ಕೇಳ್ತೀವೋ, ದೇವರು ನಮಗೆ ಅಷ್ಟು ಹೆಚ್ಚು ಆಳವಾದ ಅರ್ಥವನ್ನ ತಿಳಿಸ್ಕೊಡ್ತಾರೆ. ಇದು ಮತ್ತೆ ಅಳತೆಯ ತತ್ವಕ್ಕೆ ಬಂದು ನಿಲ್ಲುತ್ತೆ. ನಮ್ಮ ಗಮನವೇ ನಾವು ದೇವರಿಗೆ ಕೊಡುವ ಅಳತೆ. ನಮ್ಮ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲ. ಇದು ನಮ್ಮನ್ನು ಮೂರನೇ ಮತ್ತು ಕೊನೆಯ ಅಂಶಕ್ಕೆ ತರುತ್ತದೆ, ಆಧ್ಯಾತ್ಮಿಕ ಜವಾಬ್ದಾರಿ. ಇದು ಆ ಭಾಗದ ಅತ್ಯಂತ ಕಠಿಣವಾದ ಮಾತಿಗೆ ಸಂಬಂಧಿಸಿದೆ. ಉಳ್ಳವನಿಗೆ ಇನ್ನೂ ಹೆಚ್ಚಾಗಿ ಕೊಡಲಾಗುತ್ತದೆ, ಇಲ್ಲದವನಿಂದ ಇರುವ ಕಿಂಚಿತ್ತನ್ನು ಕಸಿದುಕೊಳ್ಳಲಾಗುತ್ತದೆ. ಪ್ರಾಮಾಣಿಕವಾಗಿ ಹೇಳಬೇಕಂದ್ರೆ ಇದು ಕೇಳಲು ತುಂಬಾನೇ ಅನ್ಯಾಯದ ಹಾಗೆ ಮತ್ತು ಕಠೋರವಾಗಿ ಕಾಣಿಸುತ್ತೆ. ಬಡವರನ್ನು ಮತ್ತಷ್ಟು ಬಡವರನ್ನಾಗಿ ಮತ್ತು ಶ್ರೀಮಂತರನ್ನು ಮತ್ತಷ್ಟು ಶ್ರೀಮಂತರನ್ನಾಗುವ ವ್ಯವಸ್ಥೆಯ ಹಾಗೆ. ಹೌದು, ಮೇಲ್ನೋಟಕ್ಕೆ ಇದು ಹಾಗೇ ಕಾಣಿಸುತ್ತೆ. ಆದ್ರೆ ಆಕರಗರು ಇದನ್ನ ಸಾಮಾಜಿಕ ನ್ಯಾಯದ ದೃಷ್ಟಿಯಿಂದ ನೋಡ್ಬೇಡಿ, ಇದೊಂದು ಆಧ್ಯಾತ್ಮಿಕ ಚಲನಶೀಲತೆಯ ನಿಯಮ ಅಂತ ವಿವರಿಸ್ತವೆ. ಇದನ್ನೊಂದು ಉದಾಹರಣೆ ಮೂಲಕ ಹೇಳೋದಾದ್ರೆ, ವ್ಯಾಯಾಮ ಮಾಡುವ ವ್ಯಕ್ತಿಯ ಮಾಂಸಖಂಡಗಳು ಬಲಗೊಳ್ತವೆ. ವ್ಯಾಯಾಮ ಮಾಡದಿದ್ದರೆ ಇರುವ ಶಕ್ತಿಯು ಕುಂದುತ್ತದೆ. ಇದರಲ್ಲಿ ಜಿಮ್ ತರಬೇತುದಾರನ ತಪ್ಪೇನೂ ಇಲ್ಲ. ಇದು ದೇಹದ ಸಹಜ ನಿಯಮ. ಹಾಗೆ ಹೇಳಿದರೆ ಅರ್ಥವಾಗುತ್ತದೆ. ಇದು ಶಿಕ್ಷೆಯಲ್ಲ, ಬದಲಿಗೆ ಕಾರಣ ಮತ್ತು ಪರಿಣಾಮದ ನಿಯಮ. ಬಳಸಿದರೆ ಬೆಳೆಯುತ್ತದೆ, ಬಳಸದಿದ್ದರೆ ನಾಶವಾಗುತ್ತದೆ. ನಿಖರವಾಗಿ ಆಧ್ಯಾತ್ಮಿಕ ಜೀವನದಲ್ಲಿ ನಿಂತ ನೀರಾಗಲು ಸಾಧ್ಯವೇ ಇಲ್ಲ. ಒಂದುಕೋ ನಾವು ಮುಂದೆ ಸಾಗಬೇಕು, ಇಲ್ಲವೇ ಹಿಂದೆ ಸರಿಯಬೇಕು. ಯಾರು ತಮಗೆ ಸಿಕ್ಕ ಕೃಪೆಯನ್ನ, ಜ್ಞಾನವನ್ನ ಬಳಸ್ತಾರೋ, ಹಂಚ್ಕೊಳ್ತಾರೋ, ಅಭ್ಯಾಸ ಮಾಡ್ತಾರೋ ಅವರು ಮತ್ತಷ್ಟು ಬೆಳಿತಾರೆ. ಅವರ ಗ್ರಹಿಕೆ ವಿಸ್ತಾರವಾಗತ್ತೆ. ಯಾರು ತಮಗೆ ತಿಳಿದಿರುವುದನ್ನು ಬಳಸದೆ ಆಲಸ್ಯದಿಂದ ಇರ್ತಾರೋ ಅವರು ಕಾಲಕ್ರಮೇಣ ಆ ತಿಳಿವಳಿಕೆಯನ್ನು, ಅವಕಾಶವನ್ನು ಕಳೆದುಕೊಳ್ತಾರೆ. ಹಾಗಾಗಿ ಇದೊಂದು ಶಿಕ್ಷೆಯಲ್ಲ, ಬದಲಿಗೆ ಆಧ್ಯಾತ್ಮಿಕ ಜಡತ್ವವನ್ನು ತಪ್ಪಿಸಲು ನೀಡಿದ ಒಂದು ಎಚ್ಚರಿಕೆಯ ಕರೆ. ಹಾಗಾದರೆ ಸಂಕ್ಷಿಪ್ತವಾಗಿ ಹೇಳೋದಾದರೆ, ಇವತ್ತಿನ ನಮ್ಮ ಚರ್ಚೆ ಒಂದು ಸರಳ ಪ್ರಶ್ನೆಯೊಂದಿಗೆ ಶುರುವಾಗಿತ್ತು. ನಂಬಿಕೆ ಅನ್ನೋದು ವೈಯಕ್ತಿಕವೇ, ಆದರೆ ಈ ಆಕರಗಳು ಹೇಳುವುದೇನೆಂದರೆ ಅದು ಖಂಡಿತ ಅಲ್ಲ. ದೀಪ ಮತ್ತು ಅಳತೆಯಂತಹ ಸರಳ ಚಿತ್ರಣಗಳನ್ನು ಬಳಸಿ ಸತ್ಯವನ್ನು ಹಂಚಿಕೊಳ್ಳಬೇಕು, ಅದನ್ನು ಸಕ್ರಿಯವಾಗಿ ಗ್ರಹಿಸಬೇಕು ಮತ್ತು ಅದನ್ನು ಬಳಸುತ್ತಾ ಬೆಳೆಯಬೇಕು ಅನ್ನೋ ಶಕ್ತಿಯುತ ಸಂದೇಶವನ್ನು ಇದು ನೀಡುತ್ತೆ. ಬೆಳಕನ್ನು ಪಡೆಯುವುದು ಮೊದಲ ಹೆಜ್ಜೆ, ಆದರೆ ಅದನ್ನು ಹಂಚಿಕೊಳ್ಳುವುದೇ ನಿಜವಾದ ಪಯಣ. ಹೌದು, ಕೊನೆಯಲ್ಲಿ ಆಕರಗಳ ಮುಕ್ತಾಯವು ಎಲ್ಲವನ್ನೂ ಒಟ್ಟಿಗೆ ಸೇರಿಸುತ್ತೆ. ನಮ್ಮ ವಿಶ್ವಾಸದ ಹಣತೆಯನ್ನು ಎತ್ತರಕ್ಕೆ ಹಿಡಿಯಬೇಕು. ನಾವು ಎಷ್ಟು ಧಾರಾಳವಾಗಿ ನಮಗೆ ಸಿಕ್ಕ ಸತ್ಯವನ್ನು ಹಂಚಿಕೊಳ್ಳುತ್ತೇವೆಯೋ ಅಷ್ಟೇ ಹೇರಳವಾಗಿ ದೇವರು ನಮ್ಮ ಜೀವನವನ್ನು ಜ್ಞಾನದಿಂದ ಮತ್ತು ಕೃಪೆಯಿಂದ ಆಶೀರ್ವದಿಸುತ್ತಾನೆ. ನಮ್ಮ ಬೆಳಕು ಇತರರಿಗೆ ದಾರಿದೀಪವಾದಾಗ ನಮ್ಮದೇ ಬೆಳಕು ಇನ್ನಷ್ಟು ಪ್ರಜ್ವಲಿಸುತ್ತೆ. ದೀಪ ಮತ್ತು ಅಳತೆಯ ನಿಯಮಗಳು ಎರಡು ಬೇರೆ ಬೇರೆ ತತ್ವಗಳಲ್ಲ, ಅವು ಒಂದಕ್ಕೊಂದು ಹೆಣೆದುಕೊಂಡಿವೆ. ದೀಪವನ್ನು ಹಂಚುದೇ ನಾವು ಬಳಸುವ ಅಳತೆ. ಇದು ನಮ್ಮನ್ನು ಯೋಚಿಸಲು ಒಂದು ಅಂತಿಮ ಪ್ರಶ್ನೆಯೊಂದಿಗೆ ಬಿಡುತ್ತೆ. ನೀವು ಕೊಟ್ಟ ಅಳತೆಯಲ್ಲೇ ನಿಮಗೂ ಅಳೆದು ಕೊಡಲಾಗುವುದು, ಇನ್ನೂ ಅಧಿಕವಾಗಿ ಕೊಡಲಾಗುವುದು ಅಂತ ಹೇಳಲಾಗಿದೆ. ಈ ತತ್ವವು ಆಧ್ಯಾತ್ಮಿಕ ತಿಳುವಳಿಕೆಗೆ ಅನ್ವಯಿಸುತ್ತೆ ಅಂತ ನಾವು ನೋಡಿದ್ವಿ. ಒಂದು ವೇಳೆ ಇದೇ ಅಳತೆಯ ತತ್ವವನ್ನು, ಅಂದ್ರೆ ಉದಾರತೆ ಮತ್ತು ಗಮನವನ್ನು ನಮ್ಮ ಜೀವನದ ಬೇರೆ ಕ್ಷೇತ್ರಗಳಲ್ಲಿ, ಉದಾಹರಣೆಗೆ ನಮ್ಮ ಸಂಬಂಧಗಳಲ್ಲಿ ಅಥವಾ ಹೊಸ ಕೌಶಲ್ಯವನ್ನು ಕಲಿಯುವಲ್ಲಿ ಪ್ರಜ್ಞಾಪೂರ್ವಕವಾಗಿ ಅನ್ವಯಿಸಲು ಪ್ರಯತ್ನಿಸಿದ್ರೆ ಏನಾಗಬಹುದು? ನಾವು ನಮ್ಮ ಸ್ನೇಹಿತರಿಗೆ ಅಥವಾ ಸಂಗಾತಿಗೆ ಒಂದು ಉದಾರವಾದ ಅಳತೆಯಷ್ಟು ಸಮಯ ಮತ್ತು ಗಮನವನ್ನು ಕೊಟ್ರೆ ಪ್ರತಿಯಾಗಿ ನಮಗೆ ಸಿಗುವ ಪ್ರೀತಿ ಮತ್ತು ನಂಬಿಕೆಯ ಜೊತೆಗೆ ಆ ಅಧಿಕವಾಗಿ ಸೇರಿಸಲ್ಪಡುವುದು ಏನಿರಬಹುದು? ಯೋಚಿಸಿ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.